ಬೆಳದಿಂಗಳ ರಾತ್ರಿ ಯಾವ್ದಾದ್ರೂ ಒಂದ್ ಕತೆ ಹೇಳಿ. ಬೆಳದಿಂಗಳು ಬೆಳಕು ಕಣ್ಣಿಗೆ ಚುಚ್ಚುತ್ತೆ. ಅಮಾವಾಸ್ಯೆ ಆಗಿದ್ರೆ ಕತೆ ಹೇಳ್ತಿದ್ದೆ. ಅಮಾವಾಸ್ಯೆಲಿ ದೆವ್ವಗಳಿರುತ್ತವೆ. ಇದು ನೋಡಿದ ತಕ್ಷಣ ಅವೇ ಓಡೋಗ್ತವೆ. ರಾಮಾಯಣ ಹೇಳ? ಬೇಡ ಬೇಡ, ರಾಮಾಯಣ ಬೇಡ, ಅದ್ರಲ್ಲಿ ಬರೀ ಶೋಕ ಜಾಸ್ತಿ. ನೋಡಿ, ಪ್ರೇಮಾಯಣ ಹೇಳಿ. ಒಂದೂರಲ್ಲಿ ಒಬ್ಬ ಹೀರೋ ಒಬ್ಬ ಹೀರೋಯಿನ್ ಇದ್ರಂತೆ. ಅವ್ರಿಬ್ರು ತುಂಬಾ ಲವ್ ಮಾಡ್ತಿದ್ರಂತೆ. ಅದು ನಂತರ ನಿಂತರ ಡೀಪ್ ಆಗಿ. ಟೈಟಾನಿಕ್ ಲವರ್ಸ್ ಈ ಕಾಲಕ್ಕೆ ಎದ್ದೇಳಲ್ಲ. ಆಮೇಲೆ ಡಾರ್ಲಿಂಗ್, ಆಮೇಲೆ ಏನಾಯ್ತು ಅಂದ್ರೆ ಸಾಮರ್ಥ್ಯ ಏನ್ ಟೆನ್ಷನ್ ಕೊಡ್ತಾವ ನಾವು. ಇವ್ನ್ ಸಹಾಯಕ್ ನಮ್ಮನೇ ಆಗ್ಬೇಕಿತ್ತ. ಮಾಡೋದೆಲ್ಲ ಮಾಡ್ಬಿಟ್ಟು ಮಳ್ಳಿ ಹಂಗ ಹೆಂಗ್ ನೋಡು. ಏನಾದ್ರೂ ಮಾತಾಡ್ತಾನೆ ನೋಡಿ. ಹೆಣ ಮಾತಾಡುತ್ತಾ? ಮಾತಾಡಲ್ವಾ? ನಾನ್ ಮಾತಾಡ್ಸ್ತೀನಿ ನೋಡಿ. ಇವಾಗ ಮಾತಾಡ. ಹೇಳಿಕೆ ಹೇಗ್ ತಗಲುತ್ತಾ? ಹೌದಲ್ವಾ? ಚೆನ್ನಾಗಿ ಹೊಡೆದ್ಬಿಟ್ಟು ಚಪ್ಪಲಿ ಕಿತ್ತಾಕ್ಬಿಟ್ಟು ಅದನ್ನ ನೀವು ತಲೆಗೆ ಕಟ್ಬಿಟ್ಟು ಹತ್ರ ಅವನ ಕೈಲೇ ಉಗಿಸ್ಕೊ. ನನ್ನ ಮಗನೇ ನೋಡು, ಬೆಳಗ್ಗೆ 6 ಗಂಟೆ ಒಳಗೆ ಈ ಬಾಡಿನ ಸಾಗಿಸ್ಬೇಕು. ನಡ್ರಿ ಮಲ್ಗಣ. ಬಂದ್ರಿ ಮಲ್ಗಣ. ಏನಾದ್ರು ಮನೇಲಿ ಇಟ್ಕೊಂಡು ಹೆಂಗ ಗುರು ಮಲ್ಗದ? ಕಣ್ ಬಿಟ್ಕೊಂಡೆ ಮಲ್ಗಣ. ನನ್ನನ್ನು ಕರೆಸಿದ ಉದ್ದೇಶ, ನಾನು ನಿನ್ನ ರಾಶಿಗೆ ಪ್ರವೇಶ ಮಾಡಬೇಕಲ್ಲ. ನೀವೇನು ಶನಿ ದೇವ್ರಾ? ಅಲ್ಲ, ನಾನು ಸ್ಪೆಷಲ್ ಡ್ಯೂಟಿ ಮೇಲೆ ಬಂದಿರೋ ಆಫೀಸರು. ಇದು ತಮ್ಮದೇ. ಯಾವ ಕಂಪನಿದು ಅಂತ ಗೊತ್ತಾಗಲಿಲ್ಲ. ಆಕ್ಷನ್. ನಮ್ ತಾತ ಹೇಳ್ತಾ ಇದ್ದ, ನಮ್ಗಳ ಕೈಯಲ್ಲಿ ಚಪ್ಪಲಿ ಇದ್ರೆ ದೇವ್ಗಳಿಗೆ ಚಳಿದೋರ ಬರುತ್ತೆ ಅಂತ. ಹೌದಾ? ನಿಮ್ ತಾತ ಹಾಗೆ ಹೇಳ್ತಿದ್ದ. ಅವನು ದೇವರ ರೂಪ ಮಾತ್ರ ನೋಡಿದ್ದಾನೆ, ಅವಳ ವಿಶ್ವರೂಪ ನೋಡಿಲ್ಲ. ತೋರಿಸ್ತೀನಿ. ನಿನಗೆ ನೋಡೋ ತಾಕತ್ತಿದ್ಯಾ? ಓಹೋ, ವಿಷ್ಣುನ ವಿಶ್ವರೂಪಕ್ಕಿಂತ ನಿನ್ ರೂಪ ದೊಡ್ಡದ? ನಾನ್ ಯಾರು ಗೊತ್ತೇನೋ? ರಣಧೀರ, ಗಂಡದೆ ಗಂಡು. ತೋರ್ಸೋ. ನನ್ನೇ ಹೆದರ್ಸ್ತೇನೋ? ತೋರ್ಸೋ. ಬೇಡ, ಯೋಚನೆ ಮಾಡು. ಏ ಭಾಂಡ್ಲಿ, ತೋರ್ಸೋ ನಿನ್ ತಗಡ್ ರೂಪನ. ಕಮಾನ್, ಶೋ ಮೀ. ಇಂಗ್ಲಿಷ್ ನಲ್ಲೇ ಕೇಳ್ತಿದ್ಯಾ? ಇಂಗ್ಲಿಷ್ ಎಫೆಕ್ಟ್ ನಲ್ಲೇ ತೋರಿಸ್ತೀನಿ, ನೋಡು. ಏನಾಯ್ತು? ಅಯ್ಯೋ ಎಡ ಚಪ್ಲಿ. ನನ್ನ ಮಗನೇ, ನೀನ್ ಆವಾಗ್ಲೇ ಚಪ್ಪಲಿ ತಗೊಂಡ್ ಚೆನ್ನಾಗಿ ಹೊಡಿತಾ ಇದ್ದೆ. ಅದಕ್ಕೆ ಅವ ತಿರುಗಿಸಿ ಇಟ್ಟೈತೆ ಬಗಲಿ ಗೂಟ. ಅಷ್ಟೇ ಅಲ್ಲ, ನಾಳೆ ರಾತ್ರಿ ದೊಡ್ಡ ದೊಡ್ಡ ಉಗುರು ಇಟ್ಕೊಂಡು ಮುಚ್ಚು ಬಾಯ್. ಆಂಜನೇಯ ಜಪ ಮಾಡು ಬೇಗ. ಆಂಜನೇಯ ಆಂಜನೇಯ ಆಂಜನೇಯ. ಕಣ್ಮುಚ್ಚು, ಬಾಯ್ ಮುಚ್ಚು, ಹಂಗೆ ಉಳ್ಕೋ. ಬರ ಮಾಡ್ಕೊಳ್ಳೋಣ. ಇದೇನ್ ಗುರು, ಜಗನ್ ಮೋಹನಿ ಸ್ಟೈಲಲ್ಲಿ ಕುತ್ಕೊಂಡ್ಬಿಟ್ಟೈತೆ. ಅವನಿಗೇನು ಬರೀ ಆಂಜನೇಯ ಸೆಟ್ಲ್ ಆಯ್ತು. ನಿನಗೆ ಗಾಳಿ ಆಂಜನೇಯ. ನಿನಗೆ ಕೋತಿ ಬಂಡೆ ಆಂಜನೇಯ. ಈಗ ಗುಬ್ಬ ಆಂಜನೇಯ. ನೋಡಿದೆ ನೋಡಿದೆ, ಕತ್ತಲೆ ರಾತ್ರಿಯ ಕಠೋರ ಸತ್ಯವನ್ನ ನೋಡಿದೆ. ಏನನ್ನ ನೋಡ್ದೆ? ನಾನು ಎಲ್ಲಾ ನೋಡಿದೆ. ಕವಿ ಪುಂಗವರೇ, ಇದು ಮಾಯಾ ಪ್ರಪಂಚ. ನಾವು ನೋಡಿದೀವಿ ಅನ್ಕೊಂಡ್ರೆ ನೋಡಿರ್ತೀವಿ, ನೋಡಿಲ್ಲ ಅನ್ಕೊಂಡ್ರೆ ನೋಡಿರಲ್ಲ. ನೀವೇನ್ ಅನ್ಕೊಂಡಿದ್ದೀರಾ? ಅವರಂತ ಹೇಳುವುದು ಹೆಣ್ಣು ಮಾಯೆಯೋ ಅಥವಾ ಕಣ್ಣು ಮಾಯೆಯೋ ಅಂತ ಹೇಳ್ತಾರೆ. ಇದು ನಿಜವಾಗೇ ಇದೆ.
ಇದೇ ಕಣ್ಣಿನಿಂದಲೇ ನೋಡಿದೆ. ಇದೇ ಕಣ್ಣಿನಿಂದ ನೋಡಿದೀನಿ ಅಂದ್ರೆ ನಮ್ಮ ಒಟ್ಟಾರೆ ಜನ ನಂಬೇಕಲ್ಲ. ಹಾ, ನಾನು ಕುಡ್ದಿದ್ರೆ ನಂಬ್ತಾ ಇರ್ಲಿಲ್ಲ. ಈಗ ಕುಡಿಯೋದನ್ನು ಬಿಟ್ಬಿಟ್ಟಿದ್ದೀನಿ. ಅಯ್ಯ ರಾಮ, ಲಕ್ಷ್ಮಣ, ಆ ಸಂತೋಷಕ್ಕೆ ನನ್ನ ಹೆಂಡತಿ ಕೊಡೋಣ ಅಂತ ಸ್ವೀಟ್ ತಂದಿದ್ದೀನಿ. ವೆರಿ ಗುಡ್. ಚೆನ್ನಾಗಿ ಪುಟ್ಟಲೆ ಆ ಸಂತೋಷಕ್ಕೇನೆ ನಿಮ್ಗೊಂದು ಪ್ರೆಸೆಂಟೇಶನ್ ಕೊಡೋಣ ಅಂತ ತೀರ್ಮಾನ ಮಾಡಿದೀವಿ. ವಿತ್ ಸ್ಟಿಲ್ ಫೋಟೋ. ಈ ಕಡೆ ಬರೋಣ. ಬನ್ನಿ ಬನ್ನಿ ಬನ್ನಿ. ಉಯ್ಲ ಕೇಳ್ತಿಯಲ್ಲ, ಉಯ್ದು ಬಡಿಗರು. ಇವತ್ತು ಮುಂದಕ್ಕೆ ಹೋಗೋ ಕಾರ್ಯಕ್ರಮ ಕ್ಯಾನ್ಸಲ್ ಆಯ್ತು. ಆಂಜನೇಯ ಆಂಜನೇಯ ಆಂಜನೇಯ. ಆಂಜನೇಯ ಆಂಜನೇಯ ಆಂಜನೇಯ. ನಾನು ಮತ್ತೆ ನಿನ್ ರಾಶಿಗೆ ಪ್ರವೇಶ ಮಾಡಬೇಕು ಅಂತಿದ್ದೀನಿ. ಹಿಮ್ಮುಖನಾಗ್ ಬರಲ್ಲ, ಮುಮ್ಮುಖನಾಗ್ ಬರಲ್ಲ. ಯಾಕೆ ಟೆನ್ಷನ್ ತಗೋತೀಯ? ಕೂಲ್ ಡೌನ್. ನೀನು ಅಂದ್ರೆ ನನಗೆ ತುಂಬಾ ಪ್ರೀತಿ. ನಿನ್ನನ್ನು ಬಿಟ್ಟು ಹೋಗಕ್ಕೆ ನನಗಿಷ್ಟ ಇಲ್ಲ. ಅದಕ್ಕೆ ಬಂದೆ. ನಿನಗೇನ್ ಬೇಕು ಹೇಳು. ನಂಗೇನು ಬೇಡ, ಮೊದಲು ನೀನಿಂದ ಹೊರಟೋಗು. ಇಷ್ಟ ಆದವ್ರನ್ನ ನಾವು ಬಿಟ್ಟು ಹೋಗೋದಿಲ್ಲ. ಅದು ನಮ್ಮ ವೃತ್ತಿ ಧರ್ಮ. ನಿನಗೇನ್ ಬೇಕು? ಏನು ಬೇಡ. ಗುಂಡು, ಚಿಕನ್ನು, ಬೇಡ. ಮಟನ್ನು, ಬೇಡ. ಏನ್ ಬೇಕು ಹೇಳು. ನಂಗೇನು ಬೇಡ. ಏನು ಬೇಡ ಅಂದೆ. ನಿನ್ನ ಬಾಡಿ ಬಾಂಬೆ ಡಕ್ ಮೀನ್ ತರ ಇರೋದು. ಓಂ ರೀಂ ಭಪ್. ಇದಕ್ಕೆ ಪೆಪ್ಪರು, ಸಾಲ್ಟು, ಮಸಾಲೆ ಹಾಕಿ ಫ್ರೈ ಮಾಡು. ಇದನ್ನ ಕುಡಿತಾ ಇದನ್ನ ನೆಂಚ್ಕೋ. ಇದೆಲ್ಲ ಏನು ಬೇಡ. ಆಯ್ತು. ಓಂ ರೀಂ ಭಪ್. ಈ ಬುರುಡೆಯಲ್ಲಿರೋ ಬ್ರೈನ್ ತಿಂದ್ರೆ ಬಾಡಿ ಇಂಪ್ರೂವ್ ಆಗುತ್ತೆ. ಇದೆಲ್ಲ ತಿಂದ್ರೆ ಏನಾಗುತ್ತೆ ಅಂತ ನಂಗೆ ಗೊತ್ತು. ನಾನು ವಿಟ್ಲಾಚಾರ್ದು ದೇವದ್ ಪಿಕ್ಚರ್ ನೋಡಿದ್ದೀನಿ. ತಿಂದಿದೆಲ್ಲ ಹಾವು ಚೇಳಾಗಿ ಈಚೆ ಬರ್ತವೆ. ಇದೆಲ್ಲ ಡೂಪ್ಲಿಕೇಟು. ಆ ಡೂಪ್ಲಿಕೇಟ, ಅವಮಾನ. ಓಂ ರೀಂ ಭಪ್. ಓಂ ರೀಂ ರೂಂ ರೀಂ ಹೀಂ ಭಂ ಭಾ ಮುಂಜಾಲ. ಪಿಂಜಾಲ. ಯಾರಿವ್ರು? ಮೈ ಬ್ರದರ್ಸ್. ಮತ್ತೆ ಅದೇನೋ ರೋಗ ಬಂದವರಿಗೆ ಬಾಯಿಂದ ರಕ್ತ ಕಾರ್ತವ್ರೆ. ರೋಗ ಅಲ್ಲ, ಸುಯೋಗ. ಇವನು ಕಾರ್ಗಿಲ್ನಿಂದ ಬಂದಿದ್ದಾನೆ. ಇವನು ಶ್ರೀಲಂಕಾ ಜಾಫ್ನಾದಿಂದ ಬಂದಿದ್ದಾನೆ. ಅಲ್ಲೇನು ಬಾರ್ಡರ್ ಕಾಯ್ತವ್ರ? ಬಾರ್ಡರ್ ಕಾಯೋದಲ್ವೋ ಬೆಪ್ಪ. ಅಲ್ಲಿ ಯುದ್ಧಗಳು ನಡೀತಾ ಇವೆ. ಹರಿತಿರೋ ರಕ್ತ ಕುಡಿಯೋ ಕಾಂಟ್ರಾಕ್ಟ್ ತಗೊಂಡಿದ್ದಾರೆ. ಮುಂದಿನ ಸರ್ದಿ ನಿಂದು. ಓಂ ರೀಂ ರೂಂ ಭಪ್. ಕರೆಂಟ್ ಬೇರೆ ಇಲ್ಲ ಗುರು.
ಇಲ್ಲಿ ಶಬ್ದನೇ ಇಲ್ಲ. ಜಡಿ ಜಡಿ ಲೋ ಜಡಿ ಜಡಿ ಲೋ ಜಡಿ 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 ಏ ಜಡಿ ಏನ್ ಹಿಂಗ್ ಕುಂತವನೆ? ಜಡಿ ದೀಪ ಏನಿದು ಸ್ಮೆಲ್ಲು? ಒಂದು ಎರಡು ಮಾಡ್ಕೊಂಬಿಟ್ಟವನೆ. ಹೌದೇನೋ? ಆಗಲೇ ದೆವ್ವ ಬಂದಿತ್ತು, ನನ್ನ ಜೊತೆ ಮಾತಾಡ್ತು, ನನಗೆ ತೊಂದರೆ ಕೊಡ್ತು, ನಾನು ಸಾಕು ಬಂತು, ನಾನು ಸಾಯ್ತೀನಿ. ಏಯ್ ಮುಚ್ಚ ಬಾಯಿ. ಕನ್ಸು ಅಂತ ಕನ್ಸಲ್ಲಿ ಒಂದಿನ ಸತ್ತೋಗ್ಬಿಡ್ತೀಯ ನೀನು. ತಗೊಂಡಿನ ಈ ಕುಡಿ, ನಾಳೆ ಬೆಳಿಗ್ಗೆ ಅದಕ್ಕೊಂದು ವ್ಯವಸ್ಥೆ ಮಾಡ್ತೀನಿ. ಶಬ್ಬ, ಇವತ್ತಿಗೆ ನಮ್ ಕಷ್ಟ ಎಲ್ಲ ಪರಿಹಾರ ಆಯ್ತು. ನನ್ನ ಮಕ್ಕಳ ನಿಮ್ ಸಹವಾಸದಿಂದ ಬೆನ್ನತ್ತಿದ್ ಬೇತಾಳ ನಾನು ತಗಲಾಕೊಂಡಿದ್ನಲ್ಲ, ಸದ್ಯ ಇವತ್ತು ತೊಲಗ್ತು. ಆ ತಾಮ್ರತಲೆ ನನ್ನ ಮಗ ರಾತ್ರಿ ಎಲ್ಲ ತೊಂದರೆ ಕೊಡ್ತಿದ್ದ. ನಂಗೆ ವಿಶ್ವರೂಪ ತೋರಿಸಂತೆ, ವಿಶ್ವರೂಪ. ಈಗ ನಾವು ತೋರಿಸಿದ ರೂಪ ನಾನಿನ್ನ ಬಿಡಲಾರೆ. ನನ್ನನ್ನೇ ಮಾಡಿಸ್ತೀರಾ? ನಿಮ್ಮನ್ನ ಅಷ್ಟು ಸುಲಭವಾಗಿ ಬಿಟ್ಟು ಹೋಗಲ್ಲ. ನೀನ್ಯಾಕೋ ಸಾಯ್ತ್ಯಾ? ಸೂರ್ಯ ರಾತ್ರಿ ದೆವ್ವ ನನ್ನ ಕನ್ಸಲ್ಲಿ ಬಂದು ನಮ್ಮೂವರ್ನ ಕೆಳಗೆ ಬಿಸಾಕ್ಬಿಡ್ತು ಗುರು. ನಿನ್ ಕನ್ಸಲ್ಲಿ ಬೇರೆ ಏನು ಬೀಳಲ್ವಾ? ದೇವ ಚಪ್ಪಲಿ ತಗೊಂಡು ನೋಡಿಲಿಲ್ವಾ? ಲೋ, ಮೊದ್ಲೇ ಎದುರಿದೀವ, ಯಾಕೋ ಪದೇ ಎದುರಿಸ್ತ್ಯಾ? ಬೆಳಿಗ್ಗೆ 6 ಗಂಟೆ ಬೇರೆ ಎದ್ದೇಳ್ಬೇಕು. ಮಲ್ಕೊಳ ನನ್ ಮಗನೇ. ಏನಾಯ್ತು? 6 ಗಂಟೆ ಆಯ್ತು. ಬಾಡಿ ಅಯ್ಯೋ ರಾಮ, ಬಾಡಿನೇ ಕಾಣ್ತಾ ಇಲ್ಲ. ಕಾಣ್ತಾ ಇಲ್ಲ. ಕೆಳಗೆಲ್ಲಾರು ಮಲ್ಕೊಂಡ್ಬಿಡ್ತಾರೆ. ಬಾಡಿ ಏನ್ ಕಾರ್ ಕೆಳಗಡೆ ಇರುತ್ತಾ? ಇಲ್ಲ ಇಲ್ಲ. ಅಯ್ಯೋ ರಾಮ. ಲಕ್ಷ್ಮಣ, ಬರ ಅಲ್ಲಿ ನೋಡೋಣ. ತಿಪ್ಪೆ, ಕಾರಲ್ಲಿ ಹುಡುಕಿದ್ವಿ, ಮನೆಯೆಲ್ಲ ಹುಡುಕಿದ್ವಿ, ಬಾಡಿ ಕಾಣ್ತಿಲ್ವಲ್ಲ, ಎಲ್ಲೋಯ್ತು? ಸತ್ತಿ ಹೆಣ್ಣದ ವಾಸನೆ ಬರ್ತಾ ಇತ್ತು. ನಾಯಿಗೆ ಕಚ್ಕೊಂಡು ಹೋಗ್ಬಿಡ್ತಾ? ಆ ಬಾಡಿನ ನಾಯಿ ಅಯ್ಯೋ ಗುರು, ಅದಲ್ಲ ಗುರು, ಅದಲ್ಲ. ನಂಗೆ ಸಂತೋಷ ಹೆಚ್ಚಾಗ್ಬಿಟ್ಟಿದೆ. ಯಾಕೆ? ಯಾಕೆಂದ್ರೆ ಇನ್ಮೇಲೆ ನಾವು ಆರಾಮಾಗಿ ಗುಂಡು ಹಾಕಿ ಆರಾಮಾಗಿ ಊಟ ಮಾಡ್ಕೊಂಡು ಆರಾಮಾಗಿ ಮಲ್ಕೋಬಹುದಾ? ಇಷ್ಟಕ್ಕೆ ಏಯ್ ಹೊಡಿಬೇಡ ಕಣ, ಒಂದ್ ಕೆಲಸ ಮಾಡಿ, ಈ ಮನೆಯೆಲ್ಲ ಫೆನೈಲ್ ಹಾಕಿ ಕ್ಲೀನ್ ಮಾಡಿ. ನೀನು ಏನಂದ್ರೆ ರಸ್ತೆ